ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ 25 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದು ಇನ್ನೇನು ಸ್ವಲ್ಪ ಮಾತ್ರ ಉಳಿದಿದೆ. ಸೊ ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆಯವರು ನಾವು ಕೂಡ ಈ ವರ್ಷ ಅವರ ಜೊತೆ ಕೈ ಜೋಡಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಬಟೆ ತೋ ಕಾಟೆಂಗೆ ಏಕ್ ಹೈ ತೋ ಸೇಫ್ ಹೈ ಅಂತ ಹೇಳಿದಂಥ ನಮ್ಮ ನಾಯಕರು. ಸೊ ಅದರ ತಕ್ಕ ಹಾಗೆ ಎಲ್ಲ ಹಿಂದೂ ಸಂಘಟನೆಗಳು ಒಕ್ಕೋಟಾಗಿ ಒಂದಾಗಿ ಒಟ್ಟಾಗಿ ಒಂದು ಶಕ್ತಿಯುತವಾಗಿ ಹಿಂದೂ ವಿರೋಧಿಗಳ ವಿರುದ್ಧ ಹೋರಾಟ ಮಾಡುವಂಥ ಅನಿವಾರ್ಯ ಅವಶ್ಯಕತೆ ಇದ್ದಿದ್ದರಿಂದ ನಾವು ಈ ವರ್ಷ ಎಲ್ಲರೂ ಕೈ ಜೋಡಿಸುವಂಥದ್ದು ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಸುಮಾರು ನಾನು ಒಂದು 13 ವರ್ಷದಿಂದ ಇಲ್ಲಿಗೆ ದತ್ತಾಪೀಠಕ್ಕೆ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಕ್ಲೈಮೇಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಮೊದಲೆಲ್ಲ ಹೆಂಗಿಂದ್ರೆ ಸ್ವಲ್ಪ ಹಾಟ್ ಇರೋದು, ಜನ ಜಾಸ್ತಿ ಇರೋದು, ಈಗ ಕೋಲ್ಡ್ ಇರೋದ್ರಿಂದ ಇನ್ನೊಂಥರ ಏನೋ ಕ್ಲೈಮೇಟ್ ಚೇಂಜಸ್ ಕಾಣಿಸ್ತಾ ಇದೆ. ಐ ಥಿಂಕ್ ಇದು ನಮ್ಮ ಹಿಂದೂಗಳು ಧರ್ಮದ ಒಂದು ಮೂಲ ಇರೋದ್ರಿಂದ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಭೂಮಿಯಲ್ಲಿ ಅಂತ. ಸ್ವರ್ಗನೇ ನಮ್ಮದು. ಎಲ್ಲ ಪೂಜೆ ಗೀಜೆ ಎಲ್ಲ ಜೋರಾಗಿತ್ತು. ಇಲ್ಲಿ ತುಂಬ ಖುಷಿ ಆಯಿತು. ಇಲ್ಲಿ ವೆದರು ಜನ ಸೇರಿರೋದು ಎಲ್ಲ ತುಂಬ ಚೆನ್ನಾಗಿದೆ. ಈ ಸರಿ ತುಂಬ ಹೋಮ ನಡೀತಾ ಇದೆ. ತುಂಬ ಖುಷಿ ಆಯಿತು. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷನೂ ಮಳೆ ಇಲ್ಲ. ಇಷ್ಟು ದಿನ ತುಂಬ ಮಳೆ ಇತ್ತು, ಇವತ್ತು ಮಳೆ ಇಲ್ಲ. ತುಂಬ ಖುಷಿಯಿಂದ ಬಂದಿದ್ವಿ ಎಲ್ಲರೂ. ಒಂದು 5 ವರ್ಷದಿಂದ ಬರ್ತಾಯಿದ್ದೀವಿ. ಪ್ರತಿ ವರ್ಷವೂ ಬರ್ತೀವಿ. ಸ್ವಾಮಿ ದತ್ತಾತ್ರೇಯ ಪಾದಕ್ಕೆ ದರ್ಶನ ಮಾಡ್ಕೊತೀವಿ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲೆಲ್ಲ ಜಿಲ್ಲಾಡಳಿತ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಕೆಳಗಡೆ ಶ್ರೀ ಗುರು ದತ್ತಾತ್ರೇಯ ಅವ್ರ ಪಾದಕ್ಕೆ ದರ್ಶನ ಮಾಡಿದ್ವು. ಆಮೇಲೆ ಇಲ್ಲಿ ವಾತಾವರಣ ಬಂದುಬಿಟ್ಟು ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್ ರೇಂಜಲ್ಲಿದೆ. ಆಮೇಲೆ ಇದು ಹಿಂದುತ್ವದ ಸಂಕೇತ ಆಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರತೀಕವಾಗಿದೆ ಇದು.